ಆತ್ಮೀಯ ಕಾರ್ಮಿಕ ಬಂಧುಗಳೇ, ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಹೋರಾಟದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಜಂಟಿ ಕ್ರಿಯಾ ಸಮಿತಿಯ ಕರೆ ಮೇರೆಗೆ ಜನವರಿ 29, 2026ನೇ ಇಸ್ವಿ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿತ್ತು. ಆದರೆ ದಿನಾಂಕ 28/1/2026ರಂದು ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರ ಹಠಾತ್ ನಿಧನದಿಂದಾಗಿ ನಾವು 29ನೇ ತಾರೀಕು ನಡೆಯಬೇಕಾಗಿದ್ದ ಬೆಂಗಳೂರು ಚಲೋ ಕಾರ್ಯಕ್ರಮನ ಮುಂದೂಡಿ ತೀರ್ಮಾನ ತಗೊಂಡಿದ್ವಿ. ಅದಾದ ಮೇಲೆ ದಿನಾಂಕ 3ನೇ ತಾರೀಕು ಫೆಬ್ರವರಿ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಮತ್ತೆ ಬೆಂಗಳೂರು ಚಲೋ ಕಾರ್ಯಕ್ರಮನ ಇದೇ ತಿಂಗಳ ಅಂದರೆ ಫೆಬ್ರವರಿ 19ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಆ ಬೆಂಗಳೂರು ಚಲೋ ಕಾರ್ಯಕ್ರಮನ ಏರ್ಪಡಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ. ಅದರ ಪ್ರಕಾರ ನಾವು ಮತ್ತೆ ಈ ಹೋರಾಟದ ಹಾದಿಗೆ ಹೋಗಬೇಕಾಗಿದೆ. ಕಾಮ್ರೇಡ್ ಅನಂತ್ ಸುಬ್ರಾಯರು ನಮಗೆ ತೋರಿಸಿಕೊಟ್ಟದ್ದು ಕೂಡ ಹೋರಾಟದ ಹಾದಿನೇ. ಅವರು ಕೊನೆಯ ಉಸಿರಿನವರೆಗೂ ನಡೆದಿದ್ದು ಕೂಡ ಹೋರಾಟದ ಹಾದಿಯೇ. ಹೋರಾಟ ಸಂಘರ್ಷ ಇಲ್ಲದೆ ದುಡಿಯೋ ಜನರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ಕಾಮ್ರೇಡ್ ಅನಂತ್ ಸುಬ್ರಾಯರು ತಮ್ಮ ಪ್ರತಿ ಸಂದರ್ಭದಲ್ಲೂ ಅವ್ರು ಹೇಳ್ತಾ ಇದ್ದಂಥ ಒಂದು ಮಾತು. ಮತ್ತು ನಾವು ಜಂಟಿ ಕ್ರಿಯಾ ಸಮಿತಿಯ ತೀರ್ಮಾನನ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರಿಗೆ ನಾವು ತಿಳಿಸಿದ ಮೇಲೆ ಇದುವರೆಗೂ ಅವ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ, ಯಾವುದೇ ಥರದ ಸ್ಪಂದನೆ ಬಂದಿಲ್ಲ. ಸೊ ಆದ್ದರಿಂದ ಈ 19ನೇ ತಾರೀಕು ನಡೆಯುವಂತಹ ಬೆಂಗಳೂರು ಚಲೋ ಕಾರ್ಯಕ್ರಮನ ತಾವೆಲ್ಲರೂ ದೊಡ್ಡ ರೀತಿಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಮತ್ತು ಈ ಒಂದು 19ನೇ ತಾರೀಕು ನಡೆಯುವಂಥ ಹೋರಾಟ ಒಂದು ನಿರ್ಣಾಯಕವಾದ ಹೋರಾಟ ಆಗಿದ್ದು, ನಾವು ಯಾವುದೇ ಸಂದರ್ಭದಲ್ಲೂ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಹಾಕಿಕೊಟ್ಟ ದಾರಿಯಲ್ಲೇ ಮುನ್ನಡೀತೀವಿ, ಅವರು ತೋರಿಸಿದ ದಾರಿಯಲ್ಲೇ ಹೋರಾಟ ಮಾಡಿ ನ್ಯಾಯ ಪಡಿತೀವಿ ಅನ್ನೋ ಸಂದೇಶ ಕೊಡೋ ರೀತಿಯಲ್ಲಿ ನಾವು 19ನೇ ತಾರೀಕು ನಡೆಯುವಂಥ ಬೆಂಗಳೂರು ಚಲೋ ಕಾರ್ಯಕ್ರಮನ ನಾವು ಯಶಸ್ವಿ ಮಾಡಬೇಕಾಗುತ್ತೆ. ಒಂದು ವೇಳೆ ನಾವು ಈ ಕರ್ತವ್ಯದಲ್ಲಿ ವಿಫಲರಾದರೆ ಸರ್ಕಾರ ಸಾರಿಗೆ ನೌಕರರಿಗೆ ಕೊಡಬೇಕಾದಂಥ ಏನು ಅರಿಯರ್ಸ್ ಹಣ ಇದೆ ಅಥವಾ 4 ವರ್ಷಗಳ ಒಪ್ಪಂದ ಆಗಲಿ, ಇದಕ್ಕೆ ದೊಡ್ಡ ರೀತಿಯ ಸಂಚಕಾರ ತರುವಂಥ ಅಪಾಯಗಳಿದ್ದಾವೆ. ಆದ್ದರಿಂದ ಮತ್ತು ಕಾಮ್ರೇಡ್ ಅನಂತ್ ಸುಬ್ರಾಯರು ರಾಜಿರಹಿತ ಹೋರಾಟ ನಡೆಸಿದ್ದು ಕೂಡ ಬದುಕಿನ ಪೂರ್ತಿ ನಡೆಸಿದ ಹೋರಾಟದ ಜೊತೆಯಲ್ಲಿ ಈ 2 ಬೇಡಿಕೆಗಳು 38 ತಿಂಗಳ ಅರಿಯರ್ಸು ಮತ್ತು 1/1/24ರಿಂದ 4 ವರ್ಷಗಳ ವೇತನ ಒಪ್ಪಂದ, ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದರು. ಕಾಮ್ರೇಡ್ ಅನಂತ್ ಸುಬ್ರಾಯರ ಒಂದು ನೆನಪಿಗೆ ನಾವು ಕೊಡ್ತಕ್ಕಂಥ ಗೌರವ ಅಂದರೆ ಅವರು ತೋರಿಸಿದ ಹೋರಾಟದ ಹಾದಿಯಲ್ಲೇ ನಡೆದು ಸಾರಿಗೆ ನೌಕರರಿಗೆ ನ್ಯಾಯ ಪಡೆಯುವ ರೀತಿಯಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸೋದೇ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ತಾವು ಸಹ ಇದನ್ನು ಒಪ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರೂ ಸಹ ಯಾವುದೇ ರೀತಿಯ ಅಂಜಿಕೆ ಅಳುಕು ಇಲ್ಲದೆ 19ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.